ಬೆಂಗಳೂರಿಗೆ ನನ್ನ ಖಾತೆ ನನ್ನ ಹಕ್ಕು ಗ್ಯಾರಂಟಿಯನ್ನ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಬಿ ಖಾತಾದಿಂದ ಎ ಖಾತಾ ಮಾಡಿಸಿಕೊಳ್ಳೋದಕ್ಕೆ ಸರ್ಕಾರ ಆಫರ್ ಅನ್ನ ಕೊಟ್ಟಿದೆ. ಗೈಡೆನ್ಸ್ ವ್ಯಾಲ್ಯೂ 5% 2% ಇಳಿಕೆ ಮಾಡಿದೆ ರಾಜ್ಯ ಸರ್ಕಾರ. ಬೆಂಗಳೂರಿಗೆ ನನ್ನ ಖಾತೆ ನನ್ನ ಹಕ್ಕು ಗ್ಯಾರಂಟಿಯನ್ನ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿರೋದು. ಬಿ ಖಾತಾದಿಂದ ಎ ಖಾತಾ ಮಾಡಿಸಿಕೊಳ್ಳೋದಕ್ಕೆ ಸರ್ಕಾರ ಆಫರ್ ಅನ್ನ ಕೊಟ್ಟಿದೆ. 100 ದಿನದವರೆಗೆ 2% ಗೈಡೆನ್ಸ್ ಇರುತ್ತೆ. ವ್ಯಾಲ್ಯೂ ಕಟ್ಟೋದಕ್ಕೆ ಬೆಂಗಳೂರಿಗರಿಗೆ ಆಫರ್ ಅನ್ನ ಕೊಟ್ಟಿದೆ. 100 ದಿನದವರೆಗೆ 2% ಗೈಡೆನ್ಸ್ ವ್ಯಾಲ್ಯೂ ಕಟ್ಟೋದಕ್ಕೆ ಬೆಂಗಳೂರಿಗರಿಗಿರುವಂತ ಆಫರ್ ಇದು ಸರ್ಕಾರದ ಕಡೆಯಿಂದ. ಬೆಂಗಳೂರಿನಲ್ಲಿ 16 ಲಕ್ಷ ಎ ಖಾತಾ ಮನೆ ಇದೆ, 7 ಲಕ್ಷ ಬಿ ಖಾತಾ ಮನೆಗಳಿದೆ. ಮೇ 16ರಿಂದ ಬಿ ಖಾತಾದಿಂದ ಎ ಖಾತಾ ಮಾಡಿಸಿಕೊಳ್ಳೋದಕ್ಕೆ ಈ ಆಫರ್ ಅಪ್ಲೈ ಆಗುತ್ತೆ. ಬೆಂಗಳೂರಿನ ಜನಕ್ಕೆ ಸರ್ಕಾರ ಘೋಷಣೆ ಮಾಡಿರುವಂತ ನನ್ನ ಖಾತೆ ನನ್ನ ಹಕ್ಕು ಗ್ಯಾರಂಟಿ. ಈಗ 23 ಲಕ್ಷ ಜನರು ಕೂಡ ಖಾತೆಗಳನ್ನು ಅವರ ಮನೆ ಬಾಗಿಲಿಗೆ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಪ್ರತಿಯೊಬ್ಬರ ದಾಖಲೆಗಳನ್ನು ಅವರವರ ಆಸ್ತಿಗಳು, ಅವರವ್ರ ಸಂಪಾದನೆ ಮಾಡಿದಂಥ ಆಸ್ತಿಗಳು ಅವರ ವಂಶ ಪಾರಂಪರ್ಯವಾಗಿ ಯಾರು ಕೂಡ ಅದನ್ನು ದುರುಪಯೋಗ ಮಾಡಿಕೊಳ್ಬಾರ್ದು. ಅವರ ಆಸ್ತಿಗಳು ಅವ್ರ ಹಕ್ಕಾಗಿ ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಆಸ್ತಿ ಕೂಡ ಮ್ಯಾಪಿಂಗ್ ಮಾಡಿ ಅವರ ಹತ್ರ ಆಧಾರ್ ಕಾರ್ಡ್ ಪಡ್ಕೊಂಡು GPS ಮಾಡಿ ಆ ಸೈಟು ಲೊಕೇಶನ್ದು ಫೋಟೋ ಮಾಡಿ ಅವ್ರದ್ದು ಫೋಟೋ ಹಾಕಿ, ಇಲ್ಲ ಎ ಖಾತೆ ಇರ್ಬೋದು ಇಲ್ಲ ಬಿ ಖಾತೆ ಇರ್ಬೋದು, ಇವೆರಡಕ್ಕೂ ಕೂಡ 23 ಲಕ್ಷದ ಆಸ್ತಿಗಳಿಗೆ ಮನೆಗೆ ಅವರ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ನನ್ನ ಖಾತೆ ನನ್ನ ಹಕ್ಕು ಆ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಅವರು 100 ದಿನದಲ್ಲಿ ಒಂದು ಸುವರ್ಣವಾದಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಅವರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಕೊಳ್ಬೇಕು ಈ ಎ ಇಂದ ಬಿ ಖಾತಾ ತಯಾರು ಮಾಡಿಕೊಳ್ಳಲಿಕ್ಕೆ. ಆ ಸೈಟನ್ನು ಬಿ ಟು ಎ ಮಾಡ್ಕೊಳ್ಬೇಕಾದ್ರೆ 100 ದಿನದಲ್ಲಿ ಒಂದು ಸುವರ್ಣವಾದಂಥ ಅವಕಾಶ. ಈಗ ಅವ್ರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು. ಈ 100 ದಿನದಲ್ಲಿ ಯಾರು ಅರ್ಜಿ ಹಾಕೊಂಡ್ರೆ, ದಾಖಲೆಗಳನ್ನು ಸರಿಯಾದ ರೀತಿ ಕೊಟ್ಟಿದ್ರೆ, ಸೊ ಬರೀ 2%ಗೆ ಅವ್ರ ಹತ್ರ ಹಣ ತೆಗೆದುಕೊಂಡು 2% 60% ರಿಯಾಯಿತಿಯನ್ನು ನಾವು ಕೊಡ್ತೇವೆ. ಅಂದರೆ 5% ಗೈಡೆನ್ಸ್ ವ್ಯಾಲ್ಯೂ 1 ಲಕ್ಷ 1 ಕೋಟಿ ಇತ್ತು ಅಂತಂದರೆ ಒಂದು ಆಸ್ತಿ ಬೆಲೆ ಆ ಜಾಗದಲ್ಲಿ ಅವನು 5 ಲಕ್ಷ ಕಟ್ಟಬೇಕಾಗಿತ್ತು. ಸೊ 5 ಲಕ್ಷ ಕಟ್ಟೋದ ಬದಲು ಬರೀ 2 ಲಕ್ಷ ಕಟ್ಟಿಸ್ಕೊಂಡು 100 ದಿನದಲ್ಲಿ ಆತ ಅಪ್ಲೈ ಮಾಡಿದ್ರೆ ಆ 100 ದಿನದ ಸ್ಕೀಮು ಒನ್ ಟೈಮ್ ಸ್ಕೀಮ್ ಇದು. ಅವ್ರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟು ಅವ್ರಿಗೆ ಖಾತೆಗಳನ್ನು ನಾವು ಸರಿ ಮಾಡಿಕೊಡ್ತೇವೆ. ಇಲ್ಲ ಅಂದರೆ ಬಿ ಖಾತೆ ಆಗಿ ಅವ್ರು ಉಳ್ಕೊಂಡಿರ್ತದೆ. ಸೊ ಇಂಥ ಒಂದು ಸುವರ್ಣವಾದಂಥ ಅವಕಾಶವನ್ನು 7 ಲಕ್ಷ ಜನರಿಗೆ ಇದನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಈ 100 ದಿನದಲ್ಲಿ ಅವರು ಮಾಡಿಕೊಳ್ಳಿಲ್ಲ ಅಂದರೆ ಮೇ 15ನೇ ತಾರೀಕಿಂದ ಈ ಅವಕಾಶವನ್ನು, ನಾಳಿದ್ದಿಂದ ಇದನ್ನು ಅವರಿಗೆ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಇದು 100 ದಿನದಲ್ಲಿ ಅವರು ಅಪ್ಲೈ ಮಾಡಿಕೊಳ್ಳಿಲ್ಲ ಅಂದರೆ ಈ ದಿನಗಳಲ್ಲಿ ಏನು ನಾವು ಅಭಿಯಾನವನ್ನು ಇಟ್ಕೊಂಡಿದ್ದೇವೆ ಅಲ್ಲಿ ಮುಗಿಸ್ಕೊಳ್ಳಿಲ್ಲ ಅಂದರೆ ಮತ್ತೆ ಅವರು 5%ಗೆ ಅವರ ದಾಖಲೆಗಳನ್ನ ಸರಿ ಮಾಡಿಕೊಳ್ಳಿಕ್ಕೆ ಅವ್ರು ಹೋಗ್ಬೇಕಾಗ್ತದೆ. ಅಕ್ರಮ ಸಕ್ರಮಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ ಘೋಷಣೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಒಂದ್ ಕಡೆ ಬಿ ಖಾತಾದಿಂದ ಎ ಖಾತಾ ಮಾಡಿಕೊಳ್ಳೋದಕ್ಕೆ
ಸರ್ಕಾರ ಆಫರ್ ಕೊಟ್ಟಿದೆ. ಅದರ ಜೊತೆಗೆ ಅಕ್ರಮ ಸಕ್ರಮ ಯೋಜನೆ ಕೂಡ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಅಕ್ರಮ ಸಕ್ರಮಕ್ಕೆ ಗೈಡೆನ್ಸ್ ವ್ಯಾಲ್ಯೂ 10% -5% ಸರ್ಕಾರ ಇಳಿಸಿದೆ. 5% ಗೈಡೆನ್ಸ್ ವ್ಯಾಲ್ಯೂ ಪಾವತಿ ಮಾಡಿದ್ರೆ ಅಕ್ರಮ ಸಕ್ರಮಕ್ಕೆ ಅವಕಾಶ ಇದೆ. ಬೆಂಗಳೂರಿನಲ್ಲಿ ಮತ್ತೆ ಅಕ್ರಮ ಸಕ್ರಮ ಯೋಜನೆ ಘೋಷಣೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಅಕ್ರಮ ಆಸ್ತಿಗಳನ್ನ ಸಕ್ರಮಗೊಳಿಸೋದಕ್ಕೆ 3 ತಿಂಗಳ ಕಾಲಾವಕಾಶವನ್ನ ಸರ್ಕಾರ ಕೊಟ್ಟಿದೆ. ಇದಕ್ಕೆ ಗೈಡೆನ್ಸ್ ವ್ಯಾಲ್ಯೂ 10% -5% ಇಳಿಸಿದೆ ಸರ್ಕಾರ. ಜೂನ್ 15ರಿಂದ ಅಕ್ರಮ ಸಕ್ರಮಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಈವರೆಗೂ 200ರಿಂದ 600 ಅಡಿವರೆಗೂ ಕೂಡ 10% ಕಟ್ಟಲಿಕ್ಕೆ ಗೈಡೆನ್ಸ್ ವ್ಯಾಲ್ಯೂ ಕಟ್ಟಲಿಕ್ಕೆ ಒಂದು ಅವಕಾಶವನ್ನ ಆ ಕಾನೂನಲ್ಲಿ ಇತ್ತು. ಯಾರು ಮುಂದಕ್ಕೆ ಬರಲಿಲ್ಲ. ಬರೀ 570 ಜನ ಮಾತ್ರ ಮುಂದಕ್ಕೆ ಬಂದ್ರು. ಒನ್ ಟೈಮ್ ಸೆಟಲ್ಮೆಂಟ್ ಅವ್ರಿಗೂ ಕೂಡ ನಾನು ಇವತ್ತು ಬೆಳಗ್ಗೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೇನೆ. 3 ತಿಂಗಳಲ್ಲಿ ಅವ್ರಿಗೆ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಜೂನ್ 15ನೇ ತಾರೀಕಿನಿಂದ ಅವಕಾಶವನ್ನ ಮಾಡಿಕೊಡ್ತೇವೆ. 3 ತಿಂಗಳು. ಆಮೇಲೆ 6 ತಿಂಗಳಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಒಟ್ಟು ಇದು 1 ವರ್ಷ ಆಗ್ತದೆ. ಜೂನು 27ರ ಒಳಗಡೆ ಇದು ಈ ಪ್ರೋಸೆಸ್ ಮುಗಿಬೇಕು. ಆದರೆ 3 ತಿಂಗಳ ಒಳಗಡೆ ಅವರು ಅಪ್ಲೈ ಮಾಡಿಕೊಂಡಾಗ ಅವ್ರಿಗೆ ಈಗ ಇರುವಂಥ 10% ಬದಲು ಬರೀ 5% ಕಟ್ಸ್ಕೊಡ್ಲಿಕ್ಕೆ, ಅಂದರೆ 50% ಈಗೇನೋ ಕಾನೂನಲ್ಲಿ ಇದೆ ಆ ಕಾನೂನಲ್ಲಿ ಇನ್ನೂ 50% ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ, 10% ಇರೋ ಕಡೆ ಗೈಡೆನ್ಸ್ ವ್ಯಾಲ್ಯೂ ಬರೀ 5% ತೆಗೆದುಕೊಳ್ಳುವಂಥದ್ದು, 50% ಇರೋ ಕಡೆ ಬರೀ 25% ಕೊಡುವಂಥದ್ದು, ಒನ್ ಟೈಮ್ ಸೆಟಲ್ಮೆಂಟು. ಈ 100 ದಿನದಲ್ಲಿ ಯಾರ್ಯಾರ ಅರ್ಜಿಗಳನ್ನು 15ನೇ ತಾರೀಕಿಂದ ಮೇ 15ನೇ ತಾರೀಕಿಂದ ಜೂನ್ 15ನೇ ತಾರೀಕಿಂದ BDAಗೆ ಅರ್ಜಿ ಹಾಕೊಳ್ತಾರೆ, ಅವರು ಎಲ್ಲ ದಾಖಲೆಗಳನ್ನು ಸಮೇತ ಹಾಕಿಸ್ಕೊಳ್ತಾರೆ, ಅವ್ರಿಗೆ ಈ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.